ನಮಸ್ಕಾರ ಪ್ರಜಾವಾಣಿ ವೀಕ್ಷಕರೇ. ಈ ಸಲದ 2020 ವಿಶ್ವಕಪ್ ಶುರು ಆಗೋಕ್ಕಿಂತ ಮೊದಲು ಬಹಳಷ್ಟು ಲೆಕ್ಕಾಚಾರಗಳು ನಿರೀಕ್ಷೆಗಳು ಒಡಮೂಡಿದ್ವು. ಅದರಲ್ಲಿ ಪ್ರಮುಖವಾಗಿ ಈ ಸರ್ತಿ ವರ್ಲ್ಡ್ ಕಪ್ಪಲ್ಲಿ ಯಾವುದೋ ಒಂದು ತಂಡ ಅಥವಾ ತಂಡಗಳು ಯಾವುದೋ ಒಂದು ಮ್ಯಾಚಲ್ಲಿ ಒಂದೇ ಇನ್ನಿಂಗ್ಸಲ್ಲಿ 300 ರನ್ನಿನ ಒಂದು ಗಡಿಯನ್ನು ದಾಟ್ತವೆ, ದಾಖಲೆ ಮಾಡ್ತವೆ ಅನ್ನೋ ಒಂದು ನಿರೀಕ್ಷೆ ಮಾತುಕತೆಗಳು ನಡೆದಿದ್ವು. ಆದರೆ ಈಗಾಗಲೇ ವರ್ಲ್ಡ್ ಕಪ್ ಶುರುವಾಗಿ ಒಂದು ವಾರ ಆಗ್ತಾ ಬಂತು. ಈಗ ನೋಡಿದರೆ ದೊಡ್ಡ ದೊಡ್ಡ ಕ್ರಿಕೆಟಿಗರೇ ಹೇಳ್ತಾ ಇದ್ದಾರೆ 300 ಅಥವಾ 250ವರೆಗೂ ಹೋಗೋದು ಕೂಡ ಕಷ್ಟ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. 20 ತಂಡಗಳ ಪೈಕಿ ಇಟಲಿ, ಕೆನಡಾ, ಅಫ್ಘಾನಿಸ್ತಾನ, ಸ್ಕಾಟ್ಲ್ಯಾಂಡ್, ನೇಪಾಳದಂತಹ ಅನುಭವ ಕಡಿಮೆ ಇರುವ ತಂಡಗಳು ಇರುವ ಕಾರಣಕ್ಕೆ ಇಂತಹ ಲೆಕ್ಕಾಚಾರಗಳು ನಡೆದವು. ಆದರೆ ಈ ಒಂದು ಅನುಭವ ಇಲ್ಲದ ತಂಡಗಳು ಅನುಭವ ಇರುವ ದೊಡ್ಡ ದೊಡ್ಡ ತಂಡಗಳಿಗೆ ಒಡ್ಡಿರುವ ಸವಾಲನ್ನು ನೋಡಿದರೆ ಬಹುಶಃ 300 ಆಗುವುದು ಕಷ್ಟ. ರೋಚಕತೆ ಅಂತೂ ಗ್ಯಾರಂಟಿ ಅನ್ನುವ ಒಂದು ನಿರೀಕ್ಷೆ ಮೂಡಿದೆ. ಯಾಕೆ ಅಂತಂದರೆ ಮೊನ್ನೆ ನೋಡಿ ಅಫ್ಘಾನಿಸ್ತಾನ ಮತ್ತು ದಕ್ಷಿಣ ಆಫ್ರಿಕಾ ಪಂದ್ಯ ಸೂಪರ್ ಓವರ್, ಡಬಲ್ ಸೂಪರ್ ಓವರ್ ಆಯಿತು. ಅಷ್ಟರ ಮಟ್ಟಿಗೆ ಅಫ್ಘಾನಿಸ್ತಾನ ದಕ್ಷಿಣ ಆಫ್ರಿಕಾದಂತಹ ಬಲಿಷ್ಠ ತಂಡಕ್ಕೆ ಸವಾಲು ಹೊಡ್ತು. ನೇಪಾಳದಂತಹ ಒಂದು ತಂಡ ಅದು ಹೆಚ್ಚು ಮ್ಯಾಚ್ಗಳನ್ನು ಕೂಡ ಆಡಿಲ್ಲ ಅದರ ಆಟಗಾರರು. ಅವರು ಇಂಗ್ಲೆಂಡನ್ನು ಯಾವ ರೀತಿ ಕಾಡಿದರು ಅಂದರೆ ಬರೀ 4 ರನ್ನಿನ ಜಯವನ್ನು ಇಂಗ್ಲೆಂಡ್ ಸಾಧಿಸ್ತು. ಜಗತ್ತಿಗೆ ಕ್ರಿಕೆಟನ್ನು ಕೊಟ್ಟಂತಹ ಇಂಗ್ಲೆಂಡ್ ಎಷ್ಟು ಬಲಿಷ್ಠವಾದ ತಂಡ ನೀವೇ ಯೋಚನೆ ಮಾಡಿ. ಅದು ಬಿಡಿ, ಭಾರತಕ್ಕೆ ಅಮೇರಿಕ ಎಷ್ಟು ಕಠಿಣ ಸವಾಲನ್ನು ಒಡ್ಡಿತ್ತವತ್ತು. ಸೂರ್ಯಕುಮಾರ್ ಯಾದವ್ ಆಡದೆ ಹೋಗಿದ್ರೆ ಅವತ್ತು ಪಂದ್ಯ ಕೈ ಬಿಟ್ಟು ಹೋಗುವಂಥ ಆತಂಕ ಇತ್ತು ನಮಗೆ. ಈ ರೀತಿ ಹೊಸ ಹೊಸ ತಂಡಗಳು, ಹೊಸ ಹೊಸ ಆಟಗಾರರು ತಮ್ಮ ಸಾಮರ್ಥ್ಯವನ್ನು ಇಲ್ಲಿ ಪಣಕ್ಕೊಡ್ಡಿ ಒಳ್ಳೆಯ ಒಂದು ರೋಚಕ ರಸದೌತಣವನ್ನು ಕೊಡ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ ಈಗ ಭಾರತ ತನ್ನ 2ನೇ ಪಂದ್ಯಕ್ಕೆ ಸಿದ್ಧ ಆಗಿದೆ. ಭಾರತ ಅಂಥದೇ ಒಂದು ಹೊಸ ತಂಡ ನಮೀಬಿಯಾವನ್ನು ಎದುರಿಸ್ತಾ ಇದೆ. ನಮೀಬಿಯಾ ಹೊಸ ತಂಡ ಅಲ್ಲ, ಸುಮಾರು ವರ್ಷದಿಂದ ಅದು ಕ್ರಿಕೆಟಲ್ಲಿದೆ. ಆದರೆ ಅನುಭವ ಮತ್ತು ಸಾಮರ್ಥ್ಯದ ವಿಷಯಕ್ಕೆ ಬಂದಾಗ ಭಾರತ ಸುಪ್ರೀಂ. ಇಂತಹ ಒಂದು ಭಾರತ ನಮೀಬಿಯಾ ಪಂದ್ಯ ಇವತ್ತು ನಡೀತಾ ಇದೆ. ಈ ಪಂದ್ಯದ ಕುರಿತು ಒಂದು ಪೂರ್ವಾವಲೋಕನ ಮಾಡೋದಕ್ಕೆ ನಮ್ಮ ಜೊತೆಗೆ BCCI ಅಂಪೈರ್ ಅಭಿಜಿತ್ ಬೆಂಗೇರಿ ಅವರು ಇದ್ದಾರೆ. ನಮಸ್ಕಾರ ಅಭಿಜಿತ್, ಸ್ವಾಗತ. ನಮಸ್ಕಾರ ಗಿರೀಶ್. ನಮಸ್ಕಾರ. ಅಭಿಜಿತ್ ಅವ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲೇಬೇಕು ನಾನಿಲ್ಲಿ. ಅಭಿಜಿತ್ ಅವರು ಮೂಲತಃ ಹುಬ್ಬಳ್ಳಿಯವರು. ಕ್ರಿಕೆಟ್ ಆಡ್ತಾ ಆಡ್ತಾ ಅಂಪೈರಿಂಗಲ್ಲಿ ಒಂದು ಪರಿಣಿತಿಯನ್ನು ಸಾಧಿಸಿ ಇವತ್ತು ಅವರು BCCI ಪ್ಯಾನಲ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತೀರಾ ಇತ್ತೀಚೆಗೆ ಅವರು BCCI ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಆಸ್ಟ್ರೇಲಿಯಾಕ್ಕೂ ಕೂಡ ಹೋಗಿ ಬಂದರು. ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಅವರು ಅಂತಾರಾಷ್ಟ್ರೀಯ ಅಂಪೈರ್ ಆಗಿ ಕೂಡ ಕಾರ್ಯನಿರ್ವಹಿಸುವ ಭರವಸೆಯನ್ನು ಮೂಡಿಸಿದ್ದಾರೆ. ಲೀಸ್ಟ್ ಎ 60 ಪಂದ್ಯಗಳನ್ನು, ಪ್ರಥಮ ದರ್ಜೆಯಲ್ಲಿ 35 ಪಂದ್ಯಗಳನ್ನು, 3 ಸೀಸನ್ಗಳ IPLನಲ್ಲಿ ಮತ್ತು 1 ಸೀಸನ್ WPLನಲ್ಲಿ ಕಾರ್ಯನಿರ್ವಹಿಸಿದಂತಹ ಅನುಭವಿ ಅಂಪೈರ್ ಆಗಿದ್ದಾರೆ ಅವರು. ಇವತ್ತು ನಮ್ಮೊಂದಿಗೆ ಅವರು ಈ ಒಂದು ಪಂದ್ಯ ವಿಶ್ವಕಪ್ ಬಗ್ಗೆ ನಮ್ಮೊಂದಿಗೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ನಾನು ಇಷ್ಟೊತ್ತು ಹೇಳಿದೆ ಅಭಿಜಿತ್ ಅವರೇ, ಈ 300 ಅನ್ನೋ ಒಂದು ಏನು ನಿರೀಕ್ಷೆ ಇದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದಕ್ಕೆ 2020ನಲ್ಲಿ ಅವಕಾಶ ಇದೆಯಾ? ಹೊಸ ತಂಡಗಳು ಅಂದ ಮಾತ್ರಕ್ಕೆ ಅವರ ವಿರುದ್ಧ ದೊಡ್ಡ ತಂಡಗಳು ಅಷ್ಟು ರನ್ ಹೊಡೆದು ಬಿಡ್ಬೋದಾ? ಪಿಚ್ಗಳು ಆ ಥರ ಇರುತ್ತಾ? ತಮ್ಮ ಅವಲೋಕನ ಏನು? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ರಿ ನೀವು ಗಿರೀಶ್. ಒಂದು ನಾಟ್ ಸೊ ಎಕ್ಸ್ಪೀರಿಯನ್ಸ್ಡ್ ಟೀಮ್ಸು, ಇನ್ನೊಂದು 300 ಗಡಿ ದಾಟುತ್ತಾ ಅಂತ. ಇದು ಸ್ವಲ್ಪ ನಾನು ಅದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಈಗ ನೀವು ನಾರ್ಮಲಿ ನಾವು T20 ಮ್ಯಾಚಸ್ ಭಾಳ ನೋಡಿದ್ದೀವಿ. 200, 220 ರನ್ಸ್, 220 ರನ್ಸ್ ಆಗಿದೆ. ಅದು ನಾವು ಏನು ನೆನ್ಪಿಟ್ಕೋಬೇಕಂದ್ರೆ ಅದೆಲ್ಲ ಬೈಲ್ಯಾಟ್ರಲ್ ಸೀರೀಸ್. ಬೈಲ್ಯಾಟ್ರಲ್ ಸೀರೀಸಲ್ಲಿ T20 ಆದಾಗ ನಾರ್ಮಲಿ ಹೋಸ್ಟ್ ಟೀಮ್ ವಿಲ್ ಹ್ಯಾವ್ ಮೋರ್ ಸೇ ಆನ್ ದ ಪ್ರಿಪ್ರೇಷನ್ ಆಫ್ ದ ಪಿಚ್ ತಯಾರಿಕೆ ಬಗ್ಗೆ. ಬಟ್ ಯಾವಾಗ ICC ಪಂದ್ಯಗಳು ಬರ್ತಾವೋ, ಈಗ ವರ್ಲ್ಡ್ ಕಪ್ ಥರ ಬಂದಿದಾಗ ಅವಾಗ ಅವ್ರಿಗೆ ಎಷ್ಟೊಂದು ಪ್ರೋಟೋಕಾಲ್ ಇರುತ್ತೆ, ಲಿಸ್ಟ್ ಇರುತ್ತೆ, ಇದೆಲ್ಲ ಈ ಥರ ಇರಬೇಕು. ಅದೇ ನಾವು ನೋಡ್ತಾ ಇದ್ದೀವಿ ಈಗ ನೀವು ನಾರ್ಮಲಿ ಫಸ್ಟ್ 6 ಓವರಲ್ಲಿ 60 ರನ್ ಬರೋದು, ಈಗ ಫಸ್ಟ್ 6 ಓವರಲ್ಲಿ ವಿಕೆಟ್ ಓಡಿಸಿದ್ರೆ ಸಾಕು ಅಂತ ಆಡ್ತಾ ಇದ್ದಾರೆ. ಸೊ ಪಿಚ್ ಡೈರೆಕ್ಟ್ಲಿ ಬರೀ ಬ್ಯಾಟ್ಸ್ಮನ್ಗೆ ಸಪೋರ್ಟ್ ಆಗೋ ಥರ ಪಿಚ್ ಆಗ್ತಾ ಇಲ್ಲ, ನಾವು ಏನು ವರ್ಲ್ಡ್ ಕಪ್ಪಲ್ಲಿ ನೋಡ್ತಾ ಇದ್ದೀವಿ.
ಸೊ ಇದು ಬೇಸಿಕ್ಸ್. ಸೊ ಅದಕ್ಕೆ ಬೌಲರ್ಗೂ ಸಪೋರ್ಟ್ ಆಗೋ ಥರ ಗೇಮ್ ಸ್ಮೂತಾಗಿ ಹೋಗೋ ಥರ ಸ್ವಲ್ಪ ಮಾಯ್ಶ್ಚರ್ ಇರುತ್ತೆ ಪಿಚ್ಚಲ್ಲಿ, ಆಮೇಲೆ ಸ್ವಲ್ಪ ಗ್ರಿಪ್ ಸಿಗುತ್ತೆ ಬೌಲರ್ಗೆ, ಆಮೇಲೆ ಬೌನ್ಸ್ ಇರುತ್ತೆ, ಬ್ಯಾಟಿಗೂ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ 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 ಪ್ಯಾರಾಮೀಟರ್ಸು ಟಿಕ್ ಆಗೋ ಥರ ಪಿಚ್ ತಯಾರಾಗುತ್ತೆ. ಸೊ ಇದೆಲ್ಲ ICC ಪ್ರೋಟೋಕಾಲ್ಸ್ ಥರ ಆಗುತ್ತೆ. ಎರಡನೇ ಪಾಯಿಂಟು, ನಾಟ್ ಸೊ ಎಕ್ಸ್ಪೀರಿಯನ್ಸ್ಡ್ ಟೀಮ್ಸ್ ಅಂತ ನಾವು ಮಾತಾಡಿದ್ವಿ ಈಗ. ಬಟ್ ಏನು ನಾವು ನೆನ್ಪಿಟ್ಕೋಬೇಕಂದ್ರೆ, ಇವರು ICC ಅಸೋಸಿಯೇಟ್ ಕಂಡಕ್ಟೆಡ್ ಮ್ಯಾಚಸ್ ಎಲ್ಲ ಆಡ್ತಾ ಇದ್ದಾರೆ. ಅದು ಬಿಟ್ಟರೆ ಪ್ರೈವೇಟ್ ಟೂರ್ನಮೆಂಟ್ಸು ಡೊಮೆಸ್ಟಿಕಲ್ಲೆಲ್ಲ ಆಡ್ತಾ ಇದ್ದಾರೆ. ಸೊ T20 ಒಂದು ಯಾವ ಥರ ಗೇಮ್ ಅಂದರೆ, ಅವತ್ತಿನ ದಿನ ನಿಮ್ದು ಟೈಮ್ ಚೆನ್ನಾಗಿದ್ರೆ ನೀವು ಕ್ಲಿಕ್ ಆಗ್ತೀರಾ. ಬೌಲರ್ ಬರೀ 24 ಬಾಲ್ ಹಾಕಬೇಕು, ಬ್ಯಾಟ್ಸ್ಮನ್ ಬರೀ 30 ರನ್ ಹೊಡೆದ್ರೆ ಸಾಕು. ಎಲ್ಲರೂ ಅಷ್ಟೇ ಕಾಂಟ್ರಿಬ್ಯೂಷನ್. ಇದು 50 ಓವರ್ ಥರ ಟೆಸ್ಟ್ ಮ್ಯಾಚ್ ಥರ ಲಾಂಗ್ ಡ್ಯೂರೇಷನ್ ಥರ ಇಲ್ಲ. ಬೇಸಿಕ್ಲಿ T20 ಈಸ್ ಅ ಪವರ್ ಗೇಮ್ ಫಾಲೋಡ್ ಬೈ ಸ್ಕಿಲ್, ವೇರಿನ್ ನೀವು ಲಾಂಗರ್ ಫಾರ್ಮ್ಯಾಟ್ ನೋಡಿದ್ರೆ ಇಟ್ ಇಸ್ ಸ್ಕಿಲ್ ಓರಿಯೆಂಟೆಡ್ ಗೇಮ್. ಅದು ಇಲ್ಲಿ ಪವರ್ ಓರಿಯೆಂಟೆಡ್ ಗೇಮ್. ಈ ಥರ ಇರುವಾಗ ಅವ್ರು ಆಡ್ತಾ ಇದ್ದಾರೆ, ಅವ್ರು ತುಂಬ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದಾರೆ. ಸೊ ಈ ರೀತಿ ನಾವು ಆನ್ ದ ಗಿವನ್ ಡೇ, ನಾವು ಅವತ್ತಿನ ದಿನ ನೋಡಿದರೆ ಯಾರೂ ಲೆಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ಕರೆಕ್ಟು, ಬಟ್ ವೀಕ್ ಟೀಮ್ ಅಂತ ಯಾರಿಗೂ ಈಸಿಲಿ ತೊಗೊಳಂಗಾಗಲ್ಲ. ಬೆಸ್ಟ್ ಎಕ್ಸಾಂಪಲ್ ನಮ್ದು ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮ್ಯಾಚ್ ಆಯಿತು. ಆ ಮ್ಯಾಚಲ್ಲಿ ನಾವು ನೋಡಿದ್ವಿ 77ಕ್ಕೆ 6 ವಿಕೆಟ್ ಕಳ್ಕೊಂಡಿದ್ವಿ. ಆಮೇಲೆ ರಿಕವರಿ ಆಯಿತು. ಅದನ್ನ ಅನಾಲಿಸಿಸ್ ನೋಡಕ್ ಹೋದ್ರೆ, ಅವತ್ತು ನಾವು ಯಾರು ನಮ್ಮ ಟ್ರಂಪ್ ಕಾರ್ಡ್ ಅಂತ ಹೇಳ್ತೀವಿ, ಅಭಿಷೇಕ್ ಶರ್ಮಾ, ಅವರು ಸಹಿತ ಎಲ್ಲರೂ ಫೇಲ್ ಆಗಿದ್ರು. ಕರೆಕ್ಟ್. ಅಗ್ರ ಕ್ರಮಾಂಕದ ಎಲ್ಲ ಬ್ಯಾಟ್ಸ್ಮನ್ಗಳು ಫೇಲ್ ಆಗಿದ್ರು. ಸೂರ್ಯಕುಮಾರ್ ಒಬ್ಬರು ಆಡಿದ್ರು. ಈ ಮ್ಯಾಚಲ್ಲಿ ನಾವು ಬರೋದಾದ್ರೆ, ನಮೀಬಿಯಾ ಮ್ಯಾಚು ಡೆಲ್ಲಿನಲ್ಲಿ ನಡೀತಾ ಇದೆ, ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ. ಅಲ್ಲಿ ಅಭಿಷೇಕ್ ಶರ್ಮಾ ಆಡುವಂತಹ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಅವರಿಗೆ ಹೊಟ್ಟೆ ನೋವಿರೋದ್ರಿಂದ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವ್ರ ಫಿಟ್ನೆಸ್ ಬಗ್ಗೆ ಇನ್ನೂ ಮ್ಯಾಚ್ ದಿವಸನೇ ಗೊತ್ತಾಗತ್ತೆ, ಮ್ಯಾಚ್ ಹೊತ್ತಿಗೆ. ಒಂದು ವೇಳೆ ಅವ್ರು ಆಡದೆ ಹೋದರೆ ಸಂಜು ಸ್ಯಾಮ್ಸನ್ ಅವಕಾಶ ಪಡಿತಾರೆ. ಇದು ಭಾರತಕ್ಕೆ ಪಾಕಿಸ್ತಾನ ಮ್ಯಾಚ್ ಆಡೋದು ಕನ್ಫರ್ಮ್ ಆಗಿದೆ ಈಗ 15ನೇ ತಾರೀಕಿಗೆ. ಒಂದು ರೀತಿಯಲ್ಲಿ ನಮೀಬಿಯಾ ಎದುರಿಗಿನ ಮ್ಯಾಚು ಪೂರ್ವಾಭ್ಯಾಸದ ಮ್ಯಾಚ್, ಪಾಕಿಸ್ತಾನಕ್ಕೆ ತಯಾರಿ ಮ್ಯಾಚ್ ಇದೆ. ಈ ಹೊತ್ತಿನಲ್ಲಿ ಅಭಿಷೇಕ್ ಶರ್ಮಾ ಅವ್ರು ಇಲ್ಲದೆ ಇರೋದು ಮತ್ತು ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗ್ತಾ ಇರೋದು ಯಾವ ಥರ ಉಪಯೋಗ ಆಗುತ್ತೆ? ಈಗ ಡೆಫಿನೆಟ್ಲಿ ಅಭಿಷೇಕ್ ಶರ್ಮಾ ಇನ್ ಕೇಸ್ ನಾಳೆ ಮೆಡಿಕಲ್ ರಿಪೋರ್ಟ್ ಅವ್ನ ಫಿಟ್ನೆಸ್ ಕ್ಲಿಯರ್ ಆಗಿಲ್ಲ ಅಂದರೆ ಇಂಡಿಯಾಗೆ ಒಂಥರ ಲಾಸ್. ಬಟ್ ಆನ್ ದ ಅದರ್ ಸೈಡ್ ನೋಡಿದರೆ ಸಂಜು ಸ್ಯಾಮ್ಸನ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್. ಅವ್ರ ಟೀಮಲ್ಲಿ ರೆಗ್ಯುಲರ್ ಆಗಿದ್ದಾರೆ. ಅವ್ರು ಇಟ್ಸ್ ಅಗೇನ್ ನಾನೇನು ಹೇಳ್ತಾ ಇದ್ದೀನಿ, T20 ಮ್ಯಾಚು ಮೂಮೆಂಟ್ ಆಫ್ 10 ಬಾಲ್ ಮಿಡ್ಲ್ ಆದರೆ ಹಿ ವಿಲ್ ಟೇಕ್ ದ ಗೇಮ್ ಅವೇ. ಸಂಜು ಸ್ಯಾಮ್ಸಂಗ್ ಆ ಕ್ಷಮತೆ ಇದೆ ಅವ್ರ ಹತ್ರ. ಸೊ ಇದ್ದೇ ಇರುತ್ತೆ. ನಾವು ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ರಿ, ಅಭಿಷೇಕ್ ಶರ್ಮಾ ಅದು ಲಾಸ್ಟ್ ಮ್ಯಾಚ್ ಕರೆಕ್ಟಾಗಿ ಫಸ್ಟ್ ಬಾಲ್ ಔಟ್ ಆದರು. ಸೊ ಇದರಲ್ಲಿ ನಾವು ಏನು ನೋಡಬೇಕಂದ್ರೆ ಅನಾಲಿಸಿಸ್, ಬರೀ ಕ್ರಿಕೆಟ್ ಆನ್ ಫೀಲ್ಡ್ ಅಲ್ಲ, ಇದು ಟೀಮ್ದು ಸಪೋರ್ಟ್ ಸ್ಟಾಫ್, ಅಂದರೆ ವಿಡಿಯೋ ಅನಾಲಿಸಿಸ್ ಅಂತ ಹೇಳ್ತಾರೆ. ಅಂದರೆ ರೆಗ್ಯುಲರ್ ಆಗಿ, ಫಾರ್ ಎಕ್ಸಾಂಪಲ್ ಅಮೇರಿಕಾದ ವಿಡಿಯೋ ಅನಾಲಿಸಿಸ್ ಕರೆಕ್ಟಾಗಿ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಎಲ್ಲ ಸ್ಟಡಿ ಮಾಡಿದ್ರು, ಅವ್ರ ವೀಕ್ನೆಸ್ ಏನಿದೆ ಏನು ಕರೆಕ್ಟಾಗಿ ಆ ಥರ ಫೀಲ್ಡ್ ಸೆಟ್ ಮಾಡ್ತಾರೆ. ಸೊ ಒಂದು ಗೇಮ್, ಈ ಒಂದು 20 ಓವರ್ ಮ್ಯಾಚ್ ಆಗಬೇಕಂದ್ರೆ ಬರೀ ಕ್ಯಾಪ್ಟನ್ ಅಷ್ಟೇ ತಲೆ ಓಡಿಸಲ್ಲ, ಬರೀ ಕೋಚ್ ಅಷ್ಟೇ ಮಾಡಿಸಲ್ಲ, ಎಷ್ಟು ತುಂಬ ಜನದ ಸಪೋರ್ಟ್ ಇರುತ್ತೆ. ಸೋ ಮಚ್ ಆಫ್ ಸಪೋರ್ಟ್ ಸ್ಟಾಫ್ ಕೆಲಸ ಮಾಡ್ತಾರೆ ಇದ್ರಿಗೆ. ಸೊ ಇದೊಂದು ಒಳ್ಳೆ ಉದಾಹರಣೆ. ನಮೀಬಿಯಾ ನಾವು ಎಕ್ಸ್ಪೀರಿಯನ್ಸ್ ಕಮ್ಮಿ ಇರೋ ತಂಡ ಅಂತ ಹೇಳ್ತೀವಿ, ಆದರೆ ಹೋದ ವರ್ಷ ಅವರು ತಮ್ಮದೇ ನೆಲದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದಿದ್ರು. ಕರೆಕ್ಟ್. ಒಂದು ಮ್ಯಾಚ್, ಅದು ಬೈಲ್ಯಾಟ್ರಲ್ ಮ್ಯಾಚ್ ಗೆದ್ದಿದ್ರು. ಮೊನ್ನೆ ನೆದರ್ಲ್ಯಾಂಡ್ಸ್ ಜೊತೆಗೂ ಚೆನ್ನಾಗಿ ಆಡಿದ್ರು ಅವರು, ಬಟ್ ಸೋತರು. ಭಾರತಕ್ಕೆ ಅವರು ಯಾವ ಥರ ಸವಾಲು ಒಡ್ಡಬಹುದು? ಈ ಇದರಲ್ಲಿ 2-3 ವಿಷಯ ನೋಡ್ಬೇಕು ನಾವು. ಮೊದಲನೇದು, ಮ್ಯಾಚ್ ಆಗ್ತಾ ಇರೋದು ದಿಲ್ಲಿ ಸಂಜೆ 7 ಗಂಟೆ. ಸೊ ನಾರ್ಮಲಿ ದಿಲ್ಲಿ ಪಿಚ್ಚಲ್ಲಿ ಏನಂದರೆ ಕಪ್ಪು ಸಾಯಿಲ್ ಪಿಚ್ ಅದು. ಸೊ ಕಪ್ ಸಾಯಿಲ್ ವಾಂಕೆಡೆ ಥರ ಬೌನ್ಸು ಚೆನ್ನಾಗಿ ಗ್ರಿಪ್ ಎಲ್ಲ ಇರಲ್ಲ, ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ, ಸ್ವಲ್ಪ ಲೋವರ್. ನಾರ್ಮಲಿ ನಾವೇನು ಇಷ್ಟು ವರ್ಷ ನಾವು ನೋಡಿದ್ದೇವೋ ಸೊ ಆ ಥರ ಫ್ರೆಂಡ್ಲಿ ಇರುತ್ತೆ. ಸೊ ನಾವು ನಾರ್ಮಲಿ ಇಂಡಿಯನ್ ಬ್ಯಾಟಿಂಗಿಗೆ ಸೂಟ್ ಆಗುತ್ತೆ. ಮತ್ತು ನಾವು ಯಾಕಂದರೆ ನಮ್ಮದು ಇಂಡಿಯನ್ ಬ್ಯಾಟಿಂಗ್ ನಂಬರ್ 8ವರೆಗೇನು ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಆಡ್ಬೋದು. ಸೊ ನಮ್ಮದು ಡೀಪ್ ಬ್ಯಾಟಿಂಗ್ ಇದೆ. ಸೊ ಬ್ಲ್ಯಾಕ್ ಸಾಯಿಲ್ ನಾರ್ಮಲಿ ತಿರ್ಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ವರುಣ್ ಚಕ್ರವರ್ತಿ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ. ಸೊ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ನಾರ್ಮಲಿ ಬಟ್ ಇನ್ನೊಂದು ಏನಂದರೆ, ವಿಂಟರ್ ಈಗ ಚಳಿಗಾಲ ಮುಗಿತಾ ಬಂತು. ಸೊ ಅದೊಂದು ತುಂಬ ಇಂಪಾರ್ಟೆಂಟ್. ಸಂಜೆ 7 ಗಂಟೆ ಮ್ಯಾಚ್ ಇರೋದ್ರಿಂದ, ಸಪೋಸ್ ಕ್ಲೌಡಿ ಕಂಡೀಷನ್ ಇದ್ದರೆ ರಾತ್ರಿ ಡ್ಯೂ ಇರಲ್ಲ. ಬೆಳಗ್ಗೆ ಹೊತ್ತು ಚೆನ್ನಾಗಿ ಬಿಸಿಲಿದ್ರೆ ರಾತ್ರಿ ಡ್ಯೂ ಇರುತ್ತೆ. ಅದು ಇಂಡಿಯನ್ ಟೀಮ್ ಒಂದು ಪಾಯಿಂಟ್ ತಲೆಯಲ್ಲಿ ಇರುತ್ತೆ ಅವ್ರಿಗೆ.
ಸೊ ಟಾಸ್ ಒಂದು ಅವ್ರು ಯಾವ ಥರ ಹೋಗ್ತಾರೆ ಅಂತ ನೋಡೋದು ಒಂದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಬಟ್ ಯಾವ ಟೀಮ್ಗೂ ಈಸಿಲಿ ತೊಗೊಳಕ್ಕಾಗಲ್ಲ. ಇದೊಂದು ಒಳ್ಳೆ ಅವಕಾಶ ನೀವು ಹೇಳ್ದಂಗೆ ಹೇಗೆ ಇಂಡಿಯಾ ಅಪ್ರೋಚ್ ಮಾಡುತ್ತೆ ಅಂತ. ಬಟ್ ನಾರ್ಮಲಿ ನಾವು ಹಿಸ್ಟ್ರಿ ನೋಡಿದಾಗ ನಾರ್ಮಲಿ ಅಂಡರ್ ದ ಲೈಟ್ಸ್ ಅಂತ ನಾವೇನು ಹೇಳ್ತೇವೆ ಮ್ಯಾಚು, ಟಾಸ್ ಗೆದ್ರೆ ಫೀಲ್ಡಿಂಗ್ ಮಾಡೋದೇ ತುಂಬ ಟೀಮ್ಸ್ ಮಾಡೋದು. ಸೊ ನನಗನ್ಸುತ್ತೆ ಇಂಡಿಯಾನು ಚೇಸ್ ಮಾಡೋಕ್ಕೆ ಇಷ್ಟಪಡುತ್ತೆ ಅಂತ. ಈಗ ಇಲ್ಲಿ ಬೂಮ್ರಾ ಆಡುವ ಸಾಧ್ಯತೆ ಇದೆ. ಜಸ್ಪ್ರೀತ್ ಬೂಮ್ರಾ ಪ್ರೀಮಿಯರ್ ಪೇಸ್ ಬೌಲರ್. ಅವ್ರು ಆಡಿದರೆ ಯಾರು ಅವ್ರಿಗೆ ಜಾಗ ಬಿಟ್ಕೊಡ್ಬೋದು ಬಾಲಿಂಗ್ ಸೆಟಪ್ಪಲ್ಲಿ? ಇದು ಸ್ವಲ್ಪ ಕ್ಯಾಪ್ಟನ್ ಕೋಚ್ಗೆ ಸ್ವಲ್ಪ ಟ್ರಿಕ್ಕಿ ಅನ್ಸತ್ತೆ ಇದು. ಯಾಕಂದರೆ ಬುಮ್ರಾ ಇಸ್ ಅ ಮ್ಯಾಚ್ ವಿನ್ನರ್. ಅವ್ರಿಗೆ ಅವ್ರು ಡೆಫಿನೆಟ್ಲಿ ಫಿಟ್ ಇದ್ದರೆ ಆಡ್ತಾರೆ. ಯಾರಿಗೆ ತೆಗಿಬೇಕು ಅನ್ನೋದು ಒಳ್ಳೆ ಕ್ವಶನ್. ಹಿಂದಿನ ಮ್ಯಾಚು ಸಿರಾಜ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾವು ಸಿರಾಜ್ ಇನ್ನು ಹರ್ಷ್ದೀಪ್ಗೂ ಇದ್ದಾರೆ. ಬಟ್ ಒಂದು ಲೆಫ್ಟ್ ಆರ್ಮ್ ಬೌಲರ್ ಅಡ್ವಾಂಟೇಜ್ ಒಂದು ಇದ್ದೇ ಇರುತ್ತೆ ಗೇಮಲ್ಲಿ. ಸೊ ನನಗೆ ಅನ್ಸುತ್ತೆ, ನಾನು ಪರ್ಸ್ನಲಿ ಏನು ಅನ್ಸುತ್ತೆ, ಈ ಒಂದು ಸಿರಾಜ್ ಚೆನ್ನಾಗಿ ಮಾಡಿದ್ದಾರೆ ಹಿಂದಿನ ಮ್ಯಾಚು. ಬುಮ್ರಾ ಫಿಟ್ ಆಗಿದ್ರೆ ಬುಮ್ರಾಗ ಸಿರಾಜ್ ಜಾಗ ಬಿಟ್ಕೊಡ್ಬೋದು ಅನ್ಸುತ್ತೆ. ನಾವು ಈ ಒಂದು ಇಂಡಿಯನ್ ಟೀಮ್ ನೋಡಿದರೆ ಜಾಸ್ತಿ ಲೆಫ್ಟ್ ಹ್ಯಾಂಡ್ ಪ್ಲೇಯರ್ಸ್ ಇದ್ದಾರೆ. ಇದು ನಮಗೆ ಯಾವ ಥರ ಅಡ್ವಾಂಟೇಜ್ ಆಗುತ್ತೆ? ನೀವು ನಮ್ಮ ಮೊದಲನೇ ಮ್ಯಾಚ್ ನಾನು ನೋಡ್ತಾ ಇದ್ದೆ, 11ರಲ್ಲಿ 7 ಜನ ನಮ್ಮ ಹತ್ರ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾರೆ. ಸೊ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂದರೆ ಇದು ಅಗೇನ್ ಡಿಪೆಂಡ್ಸ್ ಆನ್ ಅಪೋಸಿಟ್ ಟೀಮಲ್ಲಿ ಯಾವ ಥರ ಬೌಲರ್ಸ್ ಇದ್ದಾರೆ ಅಂತ. ಈಗ ನಾನು ನಮ್ಮದು ಮ್ಯಾಚ್ ಇವ್ರು ನೋಡ್ತಾ ಇದ್ದೆ, ನಮ್ಮ ನಮೀಬಿಯಾ ಟೀಮ್ ಸೆಟಪ್ ಯಾವ ಥರ ಇದೆ ಅಂತ. ಅವ್ರ ಹತ್ರ 2 ಲೆಗ್ ಸ್ಪಿನ್ನರ್ಸ್ ಇದ್ದಾರೆ, ಒಬ್ಬರು ಆಫ್ ಸ್ಪಿನ್ನರ್ ಇದ್ದಾರೆ, ಒಂದು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದಾರೆ. ಲೆಫ್ಟ್ ಆರ್ಮ್ ಸ್ಪಿನ್ನರ್ ನಾರ್ಮಲಿ ಕ್ಯಾಪ್ಟನ್ ಎರಾಸ್ಮಸ್ ಪವರ್ ಪ್ಲೇಯಲ್ಲೇ ತೊಗೊಂಡು ಬರ್ತಾರೆ. ಸೊ ನಾರ್ಮಲಿ ಲೆಫ್ಟ್ ಆರ್ಮ್ ಎನಿ ಬಾಲ್, ಯಾವುದೇ ಬಾಲ್ ಒಳಗಡೆ ಬರೋದು ಅಂದರೆ ಲೆಫ್ಟ್ ಹ್ಯಾಂಡ್ರಿಗೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬಾಲ್ ಒಳಗಡೆ ಬರೋದು ಸ್ವಲ್ಪ ಈಸಿ ಆಗುತ್ತೆ ಆಡೋಕ್ಕೆ. ಸೊ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ನಮ್ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ. ಸೊ ಈ ಥರ 7 ಜನ ಬ್ಯಾಟಿಂಗ್ ಡೆಪ್ತ್ ಇರೋದ್ರಿಂದ ನಾಳೆ ನಾವು ಇನ್ ಕೇಸ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಹೈ ಸ್ಕೋರಿಂಗ್ ಮ್ಯಾಚ್ ಅಂತ ನೋಡ್ಬೋದು. ಬಟ್ ನಾನು ಅಗೇನ್ 300 ಅಂತ ನಾನು ನೋಡ್ತಾ ಇಲ್ಲ. ಸೊ 200 ಕ್ರಾಸ್ ಮಾಡಿ 220 ಆ ಥರ ನೋಡ್ತಾ ಇದ್ದೆ. ಈಗ ಸೂರ್ಯಕುಮಾರ್ ಯಾದವ್ ಅವರು ಕರೆಕ್ಟ್ ಟೈಮಿಗೆ ಫಾರ್ಮಿಗೆ ಬಂದಿರೋದು ಒಂದು ಬಹಳ ದೊಡ್ಡ ಅಡ್ವಾಂಟೇಜ್ ನಮಗೆ. ಲಾಸ್ಟ್ ನ್ಯೂಜಿಲೆಂಡ್ ಸೀರೀಸಲ್ಲಿ ಅವ್ರು ಫಾರ್ಮಿಗೆ ಬಂದರು, ಮೊನ್ನೆ ಮ್ಯಾಚಲ್ಲೂ ಚೆನ್ನಾಗಿ ಆಡಿದರು. ಅವರು ಕ್ಯಾಪ್ಟನ್ಸಿ ಬಗ್ಗೆ ಯಾವ ಥರ ಅನಾಲಿಸಿಸ್ ಮಾಡ್ಬೋದು ಅಂದರೆ? ಈಗ ನೋಡಿ, ಆಸ್ ಅ ಪರ್ಸನ್ ಅದೊಂದು ಹೇಳಿ ಗಾದೆ ಮಾತಿದೆ, ಫಾರ್ಮ್ ಈಸ್ ಟೆಂಪ್ರರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತ. ಸೂರ್ಯಕುಮಾರ್ ಯಾದವ್ ಕ್ಲಾಸ್ ಇಸ್ ಆಲ್ವೇಸ್ ಪರ್ಮನೆಂಟ್. ಅಂದರೆ ರೈಟ್ ಟೈಮ್ ಅವರು ಮೊದಲು ಅವ್ನು ಬ್ಯಾಟಿಂಗ್ ಬಗ್ಗೆ ಮಾತಾಡ್ತೀನಿ. ರೈಟ್ ಟೈಮ್ ಅವ್ರ ಬ್ಯಾಟಿಂಗಲ್ಲಿ ಕ್ಲಿಕ್ ಆಯಿತು. ಒಂದು ಅಡ್ವಾಂಟೇಜು, ಅವ್ರ ಪ್ರೆಷರ್ ಇದ್ದಾಗ ಆಡೋಕ್ಕೆ ಅದು ಎಕ್ಸ್ಟ್ರಾ ಬೂಸ್ಟ್ ಕೊಡುತ್ತೆ ಅವ್ರಿಗೆ. ಎರಡನೇದು ವಾಂಖೇಡೆ, ಅವ್ರು ಹುಟ್ಟಿದ ಬೆಳೆದು ಆಡಿದ್ದು ವಾಂಖೇಡೆ ಸ್ಟೇಡಿಯಮಲ್ಲಿ. ಅವ್ರಿಗೆ ಕರೆಕ್ಟಾಗಿ ಗೊತ್ತು ಎಲ್ಲಿ ಹೇಗಾಗತ್ತೆ ಪಿಚ್ಚು, ಹೇಗೆ ಬಿಹೇವ್ ಮಾಡುತ್ತೆ ಅಂತ. ಆ ಕ್ಯಾಪ್ಟನ್ಸಿ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿ ತೊಗೊಂಡು ಹೋದರು. ಇನ್ನೊಂದು ನಾನು ಹತ್ತಿರದಿಂದ ನೋಡಿದ್ರೆ, ನಾನು ಸ್ವಲ್ಪ ಅಂಪೈರಿಂಗ್ ಮಾಡಿದವ್ರು ಅವ್ರು ತುಂಬ ಆರಾಮಾಗಿ ಕೂಲಾಗಿರ್ತಾರೆ. ಯಾವಾಗ ಮನುಷ್ಯ ಎನಿ ವಾಕ್ ಆಫ್ ಲೈಫ್ ಯಾವಾಗ ತಲೆ ಶಾಂತ ಆಗಿರುತ್ತೆ ಅವಾಗ ತಲೆ ಓಡುತ್ತೆ, ಐಡಿಯಾಸ್ ಓಡುತ್ತೆ. ಸೊ ಅವ್ರು ಪ್ರೆಷರ್ ತೊಗೊಳ್ಳಲ್ಲ. ಪ್ರೆಷರ್ ನಾನು ನಾರ್ಮಲಿ ಮಾತಾಡೋಕೆ ಅವ್ರು ಅದೇ ಹೇಳ್ತಾರೆ, ಪ್ರೆಷರ್ ಬೌಲರ್ಗಿದೆ, ಬ್ಯಾಟ್ಸ್ಮನ್ಗಿದೆ, ನಾನು ಕ್ಯಾಪ್ಟನ್, ನನಗೇನಿಲ್ಲ. ಅಂದರೆ ನಾನು ಶಾಂತ ಆಗಿದ್ದರೆ ಮಾತ್ರ ನಾನು ತಲೆ ಓಡಿ ಮಾಡ್ಬೋದು. ನಾವು ಅದೇ ನೋಡಿದ್ವಿ ಹಿಂದಿನ ಪಂದ್ಯದಲ್ಲಿ. ಕಡಿಮೆ ಟೋಟಲ್ಲು ವಿತೌಟ್ ಬುಮ್ರಾ ನಾವು ಡಿಫೆಂಡ್ ಮಾಡ್ಕೊಂಡ್ವಿ. ಅಂದರೆ ಬೌಲಿಂಗ್ ಇಷ್ಟರಲ್ಲಿ ಎಷ್ಟು ಚೆನ್ನಾಗಿ ಬೌಲಿಂಗ್ ರೊಟೇಷನ್ ಎಲ್ಲ ಮಾಡಿದರು. ಸೊ ಪ್ರೆಷರ್ ಕ್ಯಾಪ್ಟನ್ಸಿ ಪ್ರೆಷರ್ ಬಂದರೆ ಅಷ್ಟು ಸ್ಮೂತಾಗಿ ಡೆಲಿವರಿ ಮಾಡೋಕ್ಕಾಗಲ್ಲ. ಸೊ ನನಗನ್ಸುತ್ತೆ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ಸ್ ಸೂರ್ಯಕುಮಾರ್ ಯಾದವ್. ಈಗ ನಮಗೆ ಇಶಾನ್ ಕಿಶನ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅದರ ಫಸ್ಟ್ ಮ್ಯಾಚಲ್ಲಿ ಅಷ್ಟೊಂದು ಆಡಲಿಲ್ಲ. ತಿಲಕ್ ವರ್ಮಾ ಇಂಜುರಿಯಿಂದ ವಾಪಸ್ ಬಂದಿದ್ದಾರೆ. ಹೌದು, ಅವ್ರನ್ನೀಗ ಅವ್ರ ಮೇಲೂ ನಾವು ಟೆಸ್ಟ್ ಅಂದರೆ ಅವ್ರು ಹೆಂಗೆ ಆಡ್ತಾರೆ ಅನ್ನೋದು ಈಗ ಇಂಪಾರ್ಟೆಂಟ್. ಅವರು ಫಾರ್ಮಿಗೆ ಬಂದ್ಬಿಟ್ರೆ ಟಾಪ್ 4 ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇರಲ್ಲ. ಮಿಡ್ಲ್ ಆರ್ಡ್ರಲ್ಲಿ ಯಾವ ಥರ ಹಾರ್ದಿಕ್ ಪಾಂಡ್ಯ ಇವರೆಲ್ಲದು ರೆಸ್ಪಾನ್ಸಿಬಿಲಿಟಿ ಯಾವ ಥರ ಇರುತ್ತೆ? ಈಗ ನಾವು ಏನು ಸುಮಾರು ಆಲ್ಮೋಸ್ಟ್ ಒಂದು 8-10 ತಿಂಗಳಿಂದ ಏನು ನೋಡ್ಕೊಂಡು ಬಂದಿದ್ದೀವೋ, ಇಂಡಿಯನ್ ಟೀಮು ಫಿಯರ್ಲೆಸ್ ಕ್ರಿಕೆಟ್ ಆಡ್ತಾ ಇದೆ. ಅಂದರೆ ಅವ್ರಿಗೆ ಹೋಗಿ ಬ್ಯಾಟಿಂಗ್ ಫ್ರೀಯಾಗಿ ಆಡ್ತಾ ಇದ್ದಾರೆ. ಬಟ್ ಈ ವರ್ಲ್ಡ್ ಕಪ್ಪಲ್ಲಿ ನಾನು ಮೊದಲು ಹೇಳ್ದಂಗೆ ಪಿಚ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ನಾವು ಕಾರ್ ಓಡಿಸುವಾಗ 5th ಗೇರಲ್ಲಿ ಓಡಿಸೋಕ್ಕಾಗಲ್ಲ. ಮೋಸ್ಟ್ಲಿ ನಾವು 2nd, 3rd ಗೇರ್ ವಾಪಸ್ ಗೇರ್ ಚೇಂಜ್ ಮಾಡಬೇಕಾಗತ್ತೆ. ಅಂದರೆ ನಾವು ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡು ಆಡಬೇಕಾಗತ್ತೆ. ಸೊ ಫಾರ್ಮು ಕನ್ಸರ್ನ್ ಏನಿಲ್ಲ, ಪ್ಲೇಯರ್ಸ್ ಎಲ್ಲರೂ ಫಾರ್ಮಲ್ಲಿದ್ದಾರೆ. ಮೇನ್ ಅಂದರೆ ಎಷ್ಟು ಬೇಗ ನಾವು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಇಟ್ಕೊಂಡು, ಸಪೋಸ್ ಫಸ್ಟ್ 4 ಓವರಲ್ಲಿ 54 ನೋ ಲಾಸ್ ಇದ್ದರೆ ಯಾವ ಥರ ಮುಂದೆ ಹೋಗಬೇಕು, ಫಸ್ಟ್ 5 ಓವರಲ್ಲಿ 30 for 2 ಇದ್ದರೆ ಯಾವ ಥರ ಹೋಗಬೇಕು,
ಆ ಪ್ಲ್ಯಾನ್ ನಾವು ಎಷ್ಟು ಬೇಗ ಸ್ಟ್ರಾಟಜೈಸ್ ಚೇಂಜ್ ಮಾಡ್ತೇವೋ ಅದರ ಪ್ರಕಾರ ನಾವು ಹೋಗ್ಬೋದು. ಮೊನ್ನೆ ಅದೇ ಆಯಿತು, ನಾವು ಅಟ್ ಒನ್ ಸ್ಟೇಜ್ ನಾವು ಟ್ರೈ ಮಾಡ್ತಾ 77 for 6 ಆದ್ವಿ. ಆವಾಗ ಇಟ್ ವಾಸ್ ಲೇಟ್. ಲಕ್ಕಿಲಿ ನಾವು ಹೇಳ್ದಂಗೆ ಸೂರ್ಯಕುಮಾರ್ ಯಾದವ್ ಆಡಿದರು. ಸೊ ಆ ಪರಿಸ್ಥಿತಿ ಬರಬಾರ್ದು. ಸ್ವಲ್ಪ ಡಿಸ್ಟೆನ್ಸ್ ಬೇಗ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಮಾಡಿದರೆ ಆ ರೀತಿ. ಯಾಕಂದರೆ ನಮ್ಮ ಬ್ಯಾಟಿಂಗ್ ಡೆಪ್ತ್ ಇದೆ, ನಂಬರ್ 8ವರೆಗೆ ಬ್ಯಾಟಿಂಗ್ ಇದೆ. ಸೊ ಮಿಡ್ಲ್ ಆರ್ಡರ್ ನೀವು ಕೇಳ್ದಂಗೆ ಹಾರ್ದಿಕ್ ಪಾಂಡ್ಯ ಸಿಚುವೇಶನ್ ಯಾವ ಥರ ಇದೆ ಅದ್ರ ಪ್ರಕಾರ ಆಡ್ತಾರೆ. ಯಾಕಂದರೆ ಸ್ಟ್ರೇಟಾಗಿ ಹೋಗಿ ಹೊಡಿಯೋಕ್ಕೆ ಅವ್ರಿಗೂ ಆಗಲ್ಲ, ಯಾಕಂದರೆ ಪಿಚ್ ಆ ಥರ ಸಪೋರ್ಟಿವ್ ಇರೋಲ್ಲ. ಸೊ ಆ ಥರ ಸಿಚುವೇಶನ್ ಬೇಸ್ಡ್ ಯಾವ ಥರ ಮಿಡ್ಲ್ ಆರ್ಡರ್ ನಂಬರ್ ಶಿವಮ್ ದುಬೆ, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಇವ್ರು 4 ಜನ ಯಾವ ಥರ ಆಡ್ತಾರೆ ಅದು ಇಂಪಾರ್ಟೆಂಟ್. ಎಷ್ಟು ಡೀಪಾಗಿ ಇವ್ರು 17ನೇವರು 18ನೇವರೆಗೆ ಇವ್ರು ಇದ್ದರೆ ಸೊ ದೊಡ್ಡ ಮೊತ್ತ ಮಾಡೋದು ತುಂಬ ಈಸಿ ನಮ್ಮ ಇಂಡಿಯನ್ ಟೀಮ್ಗೆ. ಈಗ ನೀವು ಫಿಯರ್ಲೆಸ್ ಕ್ರಿಕೆಟ್ ಅಂತ ಹೇಳಿದ್ರಿ. ಈ ಬರ್ತಾ ಇದು ಫಿಯರ್ಲೆಸ್ ಕ್ರಿಕೆಟ್ ಅಂದರೆ ಫಸ್ಟ್ ಬಾಲಲ್ಲೇ 6 ಹೊಡಿಬೇಕು ಅಂತ ಈಗೆಲ್ಲ ಹೊಸ ಜನ್ರೇಷನ್ನಿನ ಎಲ್ಲ ಬ್ಯಾಟ್ಸ್ಮನ್ಗಳು ಶುರು ಮಾಡಿದ್ದಾರೆ. ಈಗ ಅದು ವೈಭವ್ ಸೂರ್ಯವಂಶಿ ಇರ್ಬೋದು, ಇಲ್ಲ ಅಭಿಷೇಕ್ ಶರ್ಮಾ ಇರ್ಬೋದು. ಬಟ್ ಇದು ಒಂದೊಂದ್ಸರ್ತಿ ತಿರುಗುಬಾಣ ಆಗಲ್ವಾ? ಈಗ ಮೊನ್ನೆ ಅಭಿಷೇಕ್ ಶರ್ಮಾ ಫಸ್ಟ್ ಬಾಲಲ್ಲೇ ಔಟ್ ಆದ. ಅದನ್ನ ಮೇಕಪ್ ಮಾಡೋ ಒಂದು ಒತ್ತಡದಲ್ಲಿ ಬೇರೆ ಬ್ಯಾಟ್ಸ್ಮನ್ಗಳು ಫೇಲ್ ಆಗ್ತಾ ಹೋದ್ರು. ಇದು ಎಲ್ಲೋ ಒಂದ್ ಕಡೆ ನಮಗೆ ಬೂಮ್ರ್ಯಾಂಗ್ ಆಗುತ್ತಾ ಅಂತ. ಅದೇ ಸ್ಟ್ರಾಟಜಿ. ಈಗ ನಾವು ಎವ್ರಿ 3 years ಆಸ್ ಅ ಕ್ಯಾಪ್ಟನ್ ಮತ್ತು ಕೋಚ್ ಯಾವ ಥರ ಇರ್ತಾರೆ, ಬ್ಯಾಟಿಂಗ್ ಕೋಚ್ ಅಂತ ಇರ್ತಾರೆ ಟೀಮಲ್ಲಿ. ಅವ್ರು ಅದಕ್ಕೆ ನೀವು ನೋಡಿರ್ಬೋದು ಎಷ್ಟೋ ಸರಿ ಮ್ಯಾಚಲ್ಲಿ ಅವ್ರು ಒಂದು ಬುಕ್ ಪೆನ್ ತೊಗೊಂಡು ಏನೋ ಬರ್ಕೊಳ್ತಾ ಇರ್ತಾರೆ. ಅವ್ರು ಬೇಸಿಕ್ಲಿ ಏನಂದರೆ ಈ ಥರ ಆದರೆ ಸ್ಟ್ರಾಟಜಿ ಯಾವ ಥರ ಹೋಗ್ಬೇಕು. ಸಪೋಸ್ ಪ್ಲ್ಯಾನ್ ಎ ಈ ಥರ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ 5 ಓವರಲ್ಲಿ 60 for no loss ಇದ್ದರೆ ನಂಬರ್ 3 ಯಾರಿಗಾದ್ರೂ ಪ್ರಮೋಟ್ ಮಾಡ್ಬೋದಾ, ಈ ಥರ ಪ್ಲ್ಯಾನ್ ಮಾಡ್ತಾರೆ. ಅದೇ ಥರ ಈಗ ನೀವು ಹೇಳಿದಂಗೆ ಇನ್ ಕೇಸ್ ಬೂಮ್ರ್ಯಾಂಗ್ ಆದರೆ ಸಪೋಸ್ ಸ್ವಲ್ಪ ಸೂರ್ಯಕುಮಾರ್ ಯಾದವ್ ಸ್ಲೋ ಆಡೋಕ್ಕೆ ನೋಡಬೇಕಾಗತ್ತೆ. ಬಟ್ ನಾಳೆದು ಪಂದ್ಯ ನಮೀಬಿಯಾ ಇರೋದ್ರಿಂದ ಸ್ವಲ್ಪ ನಾವು ಲಿವರೇಜ್ ತೊಗೋಬೋದು. ಬಟ್ ನಾವು ಎಷ್ಟು ಬೇಗ ನಮ್ಮ ಪಿಚಸ್ಗೆ ಅಡ್ಜಸ್ಟ್ ಆಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬಯೋಲ್ಯಾಟ್ರಲ್ ಸೀರೀಸಲ್ಲಿರೋ ಥರ ಪಿಚ್ ಇರಲ್ಲ ಇಲ್ಲಿ. ಸೊ ಸ್ವಲ್ಪ ಇನಿಷಿಯಲಿ ಮಾಯ್ಶ್ಚರ್ ಇದ್ದರೆ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಆಗುತ್ತೆ, ಸ್ವಲ್ಪ ಬಾಲ್ ಮೂವ್ ಆಗುತ್ತೆ, ಕಟ್ ಆಗುತ್ತೆ, ಆಮೇಲೆ ಬಾಲ್ ಗ್ರಿಪ್ ಆಗುತ್ತೆ. ಸೊ ಎಲ್ಲರಿಗೂ ಗೇಮಲ್ಲಿ ಬರ್ತಾರೆ ಅವರು. ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಆಡಬೇಕು. ಯಾಕಂದರೆ ಇಂಡಿಯಾ ಈ ಸರಿ ವರ್ಲ್ಡ್ ಕಪ್ ಆಗ್ತಾ ಇರೋದು ಇಂಡಿಯಾ ಮತ್ತು ಶ್ರೀಲಂಕಾ ಪಿಚಸ್ಸಲ್ಲಿ. ಶ್ರೀಲಂಕಾ ಪಿಚಸ್ ಇನ್ನೂ ಚಾಲೆಂಜಿಂಗ್, ಸ್ಲೋ ಟರ್ನರ್ ಪಿಚಸ್ ಇರುತ್ತೆ ಅಲ್ಲಿ. ಈಗ ನಾವು ಮ್ಯಾಚಸ್ ನೋಡ್ತಾ ಇದ್ದೀವಿ. ಸೊ ಪವರ್ ಪ್ಲೇಲಿ ಎಷ್ಟೋ ಜನ ಟೀಮ್ಸು ಸ್ಪಿನ್ನರ್ಸ್ ತೊಗೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಬಾಲ್ ಗ್ರಿಪ್ ಆಗಿ ಬರ್ತಾ ಇದೆ. ಯಾವಾಗ ಎಷ್ಟು ಜೋರಾಗಿ ಬರುತ್ತೋ ಅಷ್ಟು ಜೋರಾಗಿ ಹೊಡೆಯೋದು ಈಸಿ. ಬಾಲ್ ಯಾವಾಗ ನಿಂತು ಬರೋಕ್ಕೆ ಶುರು ಆಗುತ್ತೋ ಆವಾಗಲೇ ನಮ್ಮ ಸ್ಕಿಲ್ ಹೆಲ್ಪಿಗೆ ಬರೋದು. ಈಗ ನೀವು ಅಂಪೈರಿಂಗ್ ಮಾಡ್ತಾ ಇರೋದ್ರಿಂದ, ಸಾಕಷ್ಟು ಅನುಭವ ಇರೋದ್ರಿಂದ, ಇಲ್ಲಿ UDRS ಅಂದರೆ DRS ಅಂತ ಏನು ಹೇಳ್ತೀವಿ, ಅದನ್ನ ತಗೊಳ್ಳೋ ಒಂದು ಪದ್ಧತಿ ಏನಿದೆ, ಅದರಲ್ಲಿ ವಿಕೆಟ್ ಕೀಪರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಆ ಅನುಭವ ಭಾರತದ ಈ ಹೊಸ ವಿಕೆಟ್ ಕೀಪರ್ಗಳಿಗೆ ಇದೆಯಾ? ಅವರು ಅದನ್ನ ಅಪ್ ಟು ದ ಮಾರ್ಕ್ ಮಾಡ್ತಾ ಇದ್ದಾರಾ ನಿಮ್ಮ ಅಬ್ಸರ್ವೇಷನ್? DRS ನಾರ್ಮಲಿ DRS ಅಲ್ಲಿ ಇಬ್ಬರು ತುಂಬ ಇಂಪಾರ್ಟೆಂಟು, ಒಂದು ಬೌಲರು ಒಂದು ವಿಕೆಟ್ ಕೀಪರ್. ಬಟ್ ಏನಾಗುತ್ತೆ, ನಾರ್ಮಲಿ ಬೌಲರ್, ಇದು ಕ್ರಿಕೆಟ್ ತುಂಬ ಇಮೋಷ್ನಲ್ ಗೇಮ್. ಬ್ಯಾಟ್ಸ್ಮನ್ಗೆ ಯಾವಾಗಲೂ ನಾಟ್ ಔಟ್ ಅನ್ಸುತ್ತೆ, ಬೌಲರ್ಗೆ ಎಲ್ಲ ಬೌಲರ್ ಔಟ್ ಅನ್ಸುತ್ತೆ. ಸೊ ಬೌಲರ್ ಪ್ಯಾಡ್ ಹೊಡೆದಾಗ ನಾವು ಆಸ್ ಅನ್ ಅಂಪೈರ್ ನಾ ಸ್ಟಂಪ್ ಸ್ಟ್ರೇಟಾಗಿ ನಿಂತಿರ್ತೀನಿ, ಬಟ್ ಬೌಲರ್ ಹಾಕಿ ಆ ಕಡೆ ಇರ್ತಾನೆ. ಅಲ್ಲಿಂದ ನೋಡಿದಾಗ ಅವ್ನಿಗೆಲ್ಲ ಔಟ್ ಅನ್ಸುತ್ತೆ. ಸೊ ಇದರಲ್ಲಿ ನೀವು ಕರೆಕ್ಟಾಗಿ ಹೇಳಿದರೆ ವಿಕೆಟ್ ಕೀಪರ್ದು ರೋಲ್ ತುಂಬ ಇಂಪಾರ್ಟೆಂಟು. ವಿಕೆಟ್ ಕೀಪರ್ ಎಕ್ಸಾಕ್ಟ್ಲಿ ಹಿಂದೆ ಇರೋದ್ರಿಂದ ಅವನು ಅನಲೈಸ್ ಮಾಡಿ ಹೇಳಬೇಕು. ಬಟ್ ಹೇಗಿರುತ್ತೆ ಅಂದರೆ 15 ಸೆಕೆಂಡ್ ತುಂಬ ಕಡಿಮೆ. ನೀವು ಪ್ಯಾಡಿಗೆ ಹೊಡೆದು ಬೈ ದ ಟೈಮ್ ನೀವು ರಿಯಾಕ್ಟ್ ಮಾಡಿ ಕ್ಯಾಪ್ಟನ್ ಹತ್ರ ನೋಡಿದ್ರಲ್ಲಿ 10 ಸೆಕೆಂಡ್ ಹೋಯ್ತು. ಸೊ ಈ ಕಡೆ ಬೌಲರ್ ಪ್ರೆಷರ್ ಆಗ್ತಾ ಇರ್ತಾನೆ, ಇಲ್ಲ ಹೊಡಿಯತ್ತೆ, ಸ್ಟಂಪಿಗೆ ಹೊಡಿಯತ್ತೆ ಅಂತ. ಕ್ಯಾಪ್ಟನ್ ವಿಕೆಟ್ ಕೀಪರಿಗೆ ಕೇಳ್ತಾನೆ, ಇಲ್ಲ ಹೊಡಿಯತ್ತೋ ಇಲ್ಲ. ಅವ್ನು ಆ್ಯಕ್ಚುಲಿ ತುಂಬ ಕಷ್ಟ ಇದೆ. ಯಾಕಂದರೆ ಬಟ್ ಹೈಟು ಗೋಯಿಂಗ್ ಡೌನ್ ದ ಲೆಗ್ ಇದೆಲ್ಲ ವಿಕೆಟ್ ಕೀಪರ್ ಹೇಳಿದರೆ ಇಂಪಾರ್ಟೆಂಟ್. ನನ್ಗನ್ಸುತ್ತೆ ಇಂಡಿಯನ್ ವಿಕೆಟ್ ಕೀಪರ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಹೆಲ್ಪ್ ಕರೆಕ್ಟಾಗಿ ಮಾಡ್ತಾರೆ. ಯಾಕಂದರೆ ನಮ್ಗೆ ಬೇಸಿಕ್ಲಿ ಅಗೇನ್ ನಾವು ಹೋಮ್ ಸಾಯಿಲಲ್ಲಿ ಆಡ್ತಾ ಇದ್ದೀವಿ, ನಮ್ಮ ಬೌನ್ಸ್ ಅಸೆಸ್ ಮಾಡೋದು ಸ್ವಲ್ಪ ಈಸಿ. ಈಗ DRS ಬಗ್ಗೆ ನೀವು ಹೇಳಿದ್ರಿ, ಅಂಪೈರು ಮತ್ತು ವಿಕೆಟ್ ಕೀಪರ್ ರೋಲ್ ಬಗ್ಗೆ ಹೇಳಿದ್ರಿ. ಈ 2020 ಮ್ಯಾಚು, ಆಮೇಲೆ 2020 ವರ್ಲ್ಡ್ ಕಪ್ ಮ್ಯಾಚಸ್, ಆಟಗಾರರಿಗೆ ಇರೋಷ್ಟೇ ಒತ್ತಡ ಫೀಲ್ಡ್ ಅಂಪೈರ್ ಮೇಲೂ ಇರುತ್ತೆ, TV ಅಂಪೈರ್ ಮೇಲೂ ಇರುತ್ತೆ. ನೀವೊಬ್ಬ ಪ್ರೊಫೆಷ್ನಲ್ ಅಂಪೈರ್ ಆಗಿ ಇಷ್ಟೆಲ್ಲ ಅನುಭವ ಇದೆ ನಿಮಗೆ, IPL ಅಲ್ಲಿ ಮಾಡಿದ್ದೀರಿ, ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ನೀವು ವರ್ಕ್ ಮಾಡಿದ್ದೀರಿ.
ಅಂಪೈರಿಗೆ ಇಂಥ ಒಂದು ಪಂದ್ಯಗಳಲ್ಲಿ, ಸ್ಪೆಷಲಿ ಈ ಭಾರತ ಆಡೋ ಪಂದ್ಯಗಳಲ್ಲಿ ಸುತ್ತಲೂ ಸಾವಿರಾರು ಜನದ ಕ್ರೌಡ್ ಇರುತ್ತೆ, ಗಲಾಟೆ ಇರುತ್ತೆ, ಬ್ಯಾಟ್ ಎಜ್ಜಾಗಿರೋ ಸೌಂಡ್ ಬರ್ತಿರಲ್ಲ. ಇಂಥ ಟೈಮಲ್ಲಿ ಆಮೇಲೆ ಟೆಕ್ನಾಲಜಿಯ ಒಂದು ಬಳಕೆಯನ್ನು ಸೂಕ್ತವಾಗಿ ಮಾಡಿಕೊಳ್ಳುವಂಥ ಒತ್ತಡನೂ ಇರುತ್ತೆ. ಯಾಕಂದರೆ ಈಗ DRS ಬಂದಿರೋದ್ರಿಂದ ಆಟಗಾರರಿಗೆ ಹೆಚ್ಚು ಒಂದು ಅವಕಾಶ ಇದೆ ಅಂಪೈರನ್ನು ಕ್ವಶನ್ ಮಾಡುವಂಥದ್ದು. ಈ ಒಂದು ಸನ್ನಿವೇಶದಲ್ಲಿ ಅಂಪೈರಿಗಿರೋ ಒತ್ತಡ ಏನು, ಅಂಪೈರ್ ಅದನ್ನು ಹೆಂಗೆ ನಿಭಾಯಿಸಿ ಯಾವ ಥರ ಕೆಲಸ ಮಾಡ್ತಾರೆ? ಈಗ ಅಂಪೈರಿಂಗಲ್ಲಿ ನಾವು ಒಂದ್ಸರಿ ಈಗ ICC ಅಂಪೈರ್ಸ್, ICC ಎಲೀಟ್ ಅಂಪೈರ್ಸ್ ಯಾರ್ಯಾರು ವರ್ಲ್ಡ್ ಕಪ್ ಪಂದ್ಯ ಮಾಡ್ತಾರೆ, ಇಲ್ಲ ನಾವು IPL ಮಾಡ್ತಾರೆ, ನಾವೆಲ್ಲರೂ ಒಂಥರ ಪ್ರೊಫೆಷ್ನಲ್ ಅಂಪೈರ್ಸ್. ಈಗ ನಾವು ಹೇಗೆ ನಮ್ಗೆ ಇದು ಡೇ ಇನ್ ಡೇ ಔಟ್ ಕೆಲಸ ನಮಗೆ. ಸೊ ನಮಗೆ ಪ್ರೆಷರ್ ಅಂತ ಆ ಥರ ಇಲ್ಲ, ಯಾಕಂದ್ರೆ ನಾವು ಇದು ಪ್ರೊಫೆಷ್ನಲಿ ನಾವು ತೊಗೊಳ್ತೀವಿ. ದಿಸ್ ಇಸ್ ಆಲ್ ಪಾರ್ಟ್ ಆಫ್ ದ ಗೇಮ್. ನಮಗೆ ನಮ್ಮ ಪ್ರಿಪ್ರೇಷನ್ನು ಅದೇ ಥರ ಇರುತ್ತೆ. ಈಗ ನೀವು ಹೇಳಿದ್ರಿ, ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಎಸ್ಪೆಷಲಿ IPL ಆಗುವಾಗ ಆ ಕ್ರೌಡ್ ಫ್ಯಾನ್ಸ್ ಸಪೋರ್ಟ್ ಯಾವ ಥರ ಇರುತ್ತೆ ಅಂದರೆ, ಈಗ ಏನು ಈಗ ನಾವು ಇಬ್ಬರು ಇಷ್ಟು ಹತ್ತಿರ ಇದ್ದು ಮಾತಾಡಿದರೆ ನಮ್ಗೆ ಕೇಳಿಸಲ್ಲ ಒಬ್ರಿಗೊಬ್ರಿಗೆ, ಆ ಥರ ಪ್ರೆಷರ್ ಇರುತ್ತೆ. ಸೊ ಆ ಟೈಮಲ್ಲಿ ಎಡ್ಜ್ ಆಗೋದು, ಬ್ಯಾಟ್ ಪ್ಯಾಡ್ ಆಗೋದು. ಸೊ ಒಂದೊಂದ್ಸಲಿ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಯಾವತ್ತೂ ಆಪ್ಟಿಮಮ್ ಆಗಿರುತ್ತೆ. ಬಟ್ ಆದರೂ ಒಂದೊಂದ್ಸರಿ ಕೇಳಿಸುತ್ತೆ, ಒಂದೊಂದ್ಸರಿ ಕೇಳಿಸಲ್ಲ. ಸೊ ಆ್ಯಸ್ ಅನ್ ಅಂಪೈರ್ ಬರೀ ನಾವು ಏನು ಕೇಳಿಸತ್ತೆ ಅದ್ರ ಮೇಲೆ ನಾವು ಡಿಸಿಷನ್ ಕೊಡಲ್ಲ. ಒಂದೊಂದ್ಸರಿ ನಾವು ನೋಡ್ತೀವಿ, ಎಜ್ಜು ಕೇಳಿಸದೇ ಇರ್ಬೋದು, ಬಟ್ ಬಾಲ್ ಬ್ಯಾಟಿಗೆ ತಾಗಿ ಡಿಫ್ಲೆಕ್ಷನ್ ಆಗುತ್ತೆ, ಬ್ಯಾಟ್ ಇರ್ಬೋದು, ಬ್ಯಾಟ್ ಪ್ಯಾಡ್ ಇರ್ಬೋದು, ಎಜ್ಜಾಗಿ ಮೂವ್ ಆಗ್ಬೋದು. ಸೊ ಅದ್ರ ಮೇಲೆ ಇವೆಲ್ಲ ಹಿಂಟ್ಸು, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಆನ್ ಫೀಲ್ಡ್ ಅಂಪೈರ್ ಅವ್ರು ಡಿಸಿಷನ್ ಮಾಡ್ತಾರೆ. ಈ DRS ಇದೆ, ಪ್ಲೇಯರ್ಸಿಗೆ ಇದು ಒಳ್ಳೆ ಅಡ್ವಾಂಟೇಜ್. ನಮಗೆ DRS ಇರೋದು ಅಂಪೈರ್ಗೆ ಒಳ್ಳೇದೇ, ಯಾಕಂದರೆ ಎಂಡ್ ಆಫ್ ದ ಡೇ ಏನು ಎರರ್ ಇದ್ರೂ ಕರೆಕ್ಟ್ ಆಗುತ್ತೆ, ಗೇಮಿಗೆ ಏನೂ ತೊಂದರೆ ಆಗೋಲ್ಲ, ರೈಟ್ ಡಿಸಿಷನ್ ಆಚೆ ಬರುತ್ತೆ, ಸ್ಮೂತಾಗಿ ಆಗುತ್ತೆ ಗೇಮು. ಆ ರೀತಿ ಇನ್ನೊಂದು ಚಾಲೆಂಜ್ ಮೇನ್ ಏನಂದರೆ, ತುಂಬ ಜನಕ್ಕೆ ಗೊತ್ತಿಲ್ಲ TV ಅಂಪೈರ್ ಏನು ಮಾಡ್ತಾನೆ ಅಂತ. TV ಅಂಪೈರ್ನೇ ಮ್ಯಾಚಸ್ ಎಲ್ಲ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋದು. ಈಗ ರಿವ್ಯೂ ಬಂದಾಗ ಈಗ ಟೆಕ್ನಾಲಜಿ ಇದೆ ನಮ್ಮದು ಇಂಡಿಯಾದ ಇದರಲ್ಲಿ, ಹಾಕಾಯ್ ಅಂತ ಹೇಳ್ತೀವಿ. ಸೊ ಅದು ಅಲ್ಟ್ರಾಜ್ ಅಂತ ಇದೆ, ಬಾಲ್ ಟ್ರ್ಯಾಕಿಂಗ್ ಅಂತ ಇದೆ. ಅಲ್ಟ್ರಾಜ್ ಅಂದರೆ ಏನು, ತುಂಬ ಜನಕ್ಕೆ ಸ್ಪೈಕ್ ಬಂದುಬಿಟ್ರೆ ಎಜ್ಜು ಅಂತ. ಬಟ್ ಬರೀ ಸ್ಪೈಕ್ ಬಂದರೆ ಅಲ್ಲ, ಸ್ಪೈಕ್ ಜೊತೆ ನಾವು ಎರಡು ದೃಶ್ಯ ನೋಡ್ತೀವಿ, ಸ್ಪ್ಲಿಟ್ ಸ್ಕ್ರೀನ್ ಅಂತ ಹೇಳ್ತೀವಿ ನಾವು. ಅದು ಬಾಲ್ ಬ್ಯಾಟ್ ಹತ್ತಿರ ಇದೆಯೋ ಇಲ್ಲ ದೂರ ಇದೆಯೋ ಅಷ್ಟೇ. ಒಂದೊಂದ್ಸರಿ ಬಾಲ್ ಮತ್ತು ಬ್ಯಾಟಲ್ಲಿ ತುಂಬ ಗ್ಯಾಪ್ ಇರುತ್ತೆ, ಆ ಸೌಂಡ್ ಬ್ಯಾಟ್ ನೆಲಕ್ಕೆ ತಾಗಿರೋದು ಬಂದಿರುತ್ತೆ, ಇಲ್ಲ ಕಾಲು ಎಳೆದಿರೋದು ಬಂದಿರುತ್ತೆ. ಸೊ ಕ್ರೌಡಿಗೆ ಎಷ್ಟೋ ಜನ ಗೊತ್ತಾಗಲ್ಲ, ಸ್ಪೈಕ್ ಬಂತು ಆದರೂ ಅಂಪೈರ್ ಔಟ್ ಕೊಡಲಿಲ್ಲ ಅಂತ, ಈ ಥರ ಎಲ್ಲ ಹೇಳ್ತಾರೆ. ಸೊ ಬೇಸಿಕ್ಲಿ ಎಷ್ಟೊಂದು ಟೆಕ್ನಿಕ್ಯಾಲಿಟೀಸ್ ಇದೆ, ಯಾಕಂದರೆ ಇದು ಟೆಕ್ನಾಲಜಿ ಮೇಲೆ ನಾವು ಒಂದು TV ಅಂಪೈರ್ ಕೆಲಸ ಮಾಡ್ತಾ ಇರೋದು ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ. ಸೊ ನಾಲೆಜ್ ಎಷ್ಟು ಬೆಳೆಸ್ಕೊಳ್ತೀವಿ ಅಷ್ಟು ಇಂಪಾರ್ಟೆಂಟ್. ನಾನು ಆ್ಯಸ್ ಅ ಕ್ರಿಕೆಟ್ ಅಂಪೈರ್ ಆಗ್ಬೋದು, ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ಆಗ್ಬೋದು, ಅವ್ರ ಸ್ಪೆಕ್ಟೇಟರ್ ಆಗ್ಬೋದು. ಸೊ ಇದೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಹೊಸ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ನಿಮ್ಮ ಕೆಲಸ ಸುಲಭ ಆಗಿದೆಯಾ ಅಥವಾ ಒತ್ತಡ ಜಾಸ್ತಿ ಆಗಿದೆಯಾ? ನಾವು ಯಾವ ರೀತಿ ನೋಡ್ತೀವಿ ಆ ಥರ ಇದು ಕರೆಕ್ಟ್ ನೀವು ಕೇಳಿದ್ದೆ. ನನ್ನ ಪರ್ಸ್ನಲ್ ಒಪಿನಿಯನ್ ಕೆಲಸ ಸುಲಭ ಆಗಿದೆ ನಮಗೆ. ಯಾಕೆಂದರೆ ನಮಗೆ ಗೊತ್ತಿದೆ, ಇನ್ ಕೇಸ್ ಏನಾದರೂ ಎರರ್ ಆದರೆ ನಮ್ಮ ಟೆಕ್ನಾಲಜಿ ನಮ್ಗೆ ಕರೆಕ್ಟ್ ಮಾಡುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು ಕರೆಕ್ಟ್ ಡಿಸಿಷನ್ ಕೊಡ್ತೀವಿ, ಪ್ಲೇಯರ್ಗೆ ಅದು ಒಪ್ಪಿಗೆ ಇರಲ್ಲ, DRS ತೊಗೊಳ್ತಾರೆ. ನಮ್ಮ ಡಿಸಿಷನ್ನೇ ಸರಿಯಾಗಿ ಬಂದರೆ ನಮ್ದು ಕಾನ್ಫಿಡೆನ್ಸ್ ಇನ್ನೂ ಬೆಳೆಸುತ್ತೆ. ಸೊ DRS ಒಂಥರ ವರಾನೇ ನಮಗೆ. ಈಗ ಭಾರತದ ಕ್ರಿಕೆಟ್ ತಂಡದ ಬಗ್ಗೆ ಮಾತಾಡೋದಾದ್ರೆ, ಈಗ ಭಾಳಷ್ಟು ಜನ ಈ ಲೋಕಾರೂಢಿಯಾಗಿ ನಾವು ಮಾತಾಡ್ಕೋತೀವಿ ಏನಂತಂದರೆ, ಇಂಡಿಯನ್ಸ್ ಯಾಕೆ 2020ನಲ್ಲಿ ಭಾಳ ಶಾರ್ಪ್ ಆಗಿದ್ದಾರೆ ಅಂತಂದರೆ, ಇಲ್ಲಿ IPL ನಡೆಯುತ್ತೆ, ಸ್ಟೇಟ್ ಲೆವೆಲ್ ಫ್ರಾಂಚೈಸಿ ಲೀಗ್ಗಳು ನಡೀತವೆ, ಇಲ್ಲಿಯ ಎಲ್ಲ ಆಟಗಾರರು ಬಹುತೇಕ ಟೆಸ್ಟ್ ಆಡೋರು, ಒನ್ ಡೇ ಆಡೋರು ಎಲ್ಲರೂ 2020 ಆಡ್ತಾರೆ. ಎಲ್ರಿಗೂ ಅದು ರೂಢಿ ಇದೆ. ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಾವು 2020ನಲ್ಲಿ ಹೆಚ್ಚು ಎಕ್ಸ್ಪೀರಿಯನ್ಸ್ಡ್. ಆದರೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ತಂಡ ಸೋಲುತ್ತೆ. ಎಷ್ಟೋ ಆಟಗಾರರು IPL ಅಲ್ಲಿ ಕ್ಲಿಕ್ ಆದಂಥ ಆಟಗಾರರು ಇಲ್ಲಿ ಬಂದಾಗ ಫೇಲ್ ಆಗ್ತಾರೆ. ಏನು ಕಾರಣ ಇದಕ್ಕೆ ಹಲವಾರು ಕಾರಣ ಇದೆ. ಒಂದು ನಾನು ಎಕ್ಸಾಂಪಲ್ ಕೊಡಬೇಕಂದ್ರೆ, IPL ಅಲ್ಲಿ ಅವ್ರದ್ದು ಟೀಮ್ ಪ್ರೊಬಬಿಲಿಟೀಸ್ ಯಾವ ಥರ ಇದೆ, ಅವ್ರ ಟೀಮ್ ಸೆಟಪ್ ಯಾವ ಥರ ಇದೆ, ನೇಚರ್ ಆಫ್ ದ ಪಿಚ್ ಯಾವ ಥರ ಇದೆ, ಯಾವ ಥರ ಅವ್ರ ಫಾರ್ಮಲ್ಲಿದ್ದಾರೆ, ಅದೆಲ್ಲ ವೇರಿ ಆಗುತ್ತೆ. ಯಾಕಂದರೆ ಒಂದು ಪ್ಲೇಯರ್ದು ಫಾರ್ಮು 365 ದಿನ ಒಂದೇ ಥರ ಇರಲ್ಲ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ಬೌಲರ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು, ಅದು ಒಂದು ರೀಸನ್ನು. ಈಗ ಇನ್ನೊಂದು ರೀಸನ್ನು, ಈಗ ಒಂದು ಯಾವುದೋ ಬ್ಯಾಟ್ಸ್ಮನ್ನು ಟಾಪ್ ಆರ್ಡ್ರಲ್ಲಿ ಆಡ್ತಾ ಇರ್ತಾನೆ ಅವ್ರ ಫ್ರಾಂಚೈಸ್ ಲೀಗಿಗೆ, ಪರ್ಟಿಕ್ಯುಲರ್ ಸ್ಟೇಟ್ ಟೀಮ್ ಫ್ರಾಂಚೈಸ್. ಇಂಡಿಯನ್ ಟೀಮಲ್ಲಿ ಒಂದು ಮಿಡ್ಲ್ ಆರ್ಡ್ರಲ್ಲಿ ಬರ್ತಾನೆ, ಅವ್ನ ರೋಲ್ ಬೇರೆ ಆಗಿರುತ್ತೆ. ಸೊ ಅಲ್ಲಿ ಅಟ್ಯಾಕಿಂಗ್ ಮೋಡಲ್ಲಿರೋನು, ಇಲ್ಲಿ ಅವನು ಹಿ ಹ್ಯಾಸ್ ಟು ಪ್ಲೇ ವಿದಿನ್, ಅಂದರೆ ಮಿಡ್ಲ್ ಆರ್ಡರ್ ತೊಗೊಂಡು ಹೋಗ್ಬೇಕು. ಸೊ ಅದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ, ತುಂಬ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇದೆ, ತುಂಬ ವೇರಿಯೇಬಲ್ಸ್ ಇದೆ.
ಸೊ ನಾವು ಸ್ಟ್ರೇಟ್ ಅವೇ, ಯಾಕಂದ್ರೆ ನಾನು ಗೊತ್ತು ತುಂಬ ಜನ, ನಾನು ಸೋಷಿಯಲ್ ಮೀಡಿಯಲ್ಲಿ ಓದ್ತೇನೆ, ಇವನು IPL ಅಲ್ಲಿ ಅಷ್ಟೇ ಚೆನ್ನಾಗಿ ಆಡ್ತಾನೆ, ಇಂಡಿಯನ್ ಟೀಮಲ್ಲಿ ಚೆನ್ನಾಗಿ ಆಡಲ್ಲ, ಆ ಥರ ಒಪಿನಿಯನ್ಸ್ ಎಲ್ಲ ಬರುತ್ತೆ. ಆ ಥರ ಇರಲ್ಲ. ಎಲ್ಲರೂ ಆಡೋದು ಕ್ರಿಕೆಟು ಒಂದಿನ ನಾನು ಇಂಡಿಯಾಗೆ ಆಡ್ಬೇಕಂತಾನೆ. ಸೊ ಎಲ್ಲರದ್ದು ಆಸೆ ಇಂಡಿಯನ್ ಟೀಮಲ್ಲಿ ಚೆನ್ನಾಗಿ ಮಾಡಬೇಕಂತ. ಬಟ್ ಅವತ್ತಿನ ಗಿವನ್ ಡೇ ಎಲ್ಲರೂ ಹೊಡಿಯೋಕ್ಕಾಗಲ್ಲ. ಬಟ್ ಎಲ್ಲರಿಗೂ ಕ್ಷಮತೆ ಇರೋದ್ರಿಂದನೇ ಅವ್ರು 15ರಲ್ಲಿ ಇರ್ತಾರೆ. ಆ ಥರನೇ ಈ 2020ನ ನಾವು ಬ್ಯಾಟ್ಸ್ಮನ್ ಗೇಮ್ ಅಂತ ಹೇಳ್ತೀವಿ. ಬೌಲರ್ಗಳಿಗೆ ಇದೆಷ್ಟು ಒಂಥರ ಹತಾಶೆ ಅಂತಂದ್ರೆ, ಎಲ್ಲ ಬಾಲನ್ನು 6 ಹೊಡೆಯೋಕೆ ಹೋಗ್ತಾರೆ, ಅದರಲ್ಲಿ ಎಷ್ಟೋ 6 ಹೊಡಿತಾರೆ. ಈಗ ಸೂರ್ಯವಂಶಿ ಅಂತವ್ರೆ ಸಣ್ಣ ಹುಡುಗನೇ 15 6 ಹೊಡಿತಾನೆ. ಹಿಂಗಾಗ್ಬಿಟ್ರೆ ಮುಂದೆ ಹೋಗ್ತಾ ಹೋಗ್ತಾ ಈ ಬ್ಯಾಟ್ಗಳು, ಟೆಕ್ನಿಕಲಿ ಬ್ಯಾಟ್ಗಳು ಸ್ಟ್ರೆಂಥನ್ ಆಗ್ತಾ ಇದೆ, ಬ್ಯಾಟರ್ಗಳು ಸ್ಟ್ರೆಂಥನ್ ಆಗ್ತಾ ಇದ್ದಾರೆ. ಹಿಂಗೆ ಹೋಗ್ತಾ ಹೋಗ್ತಾ ಬೌಲರ್ಗಳ ಗತಿ ಏನು? ತುಂಬ ಒಳ್ಳೆಯ ಪ್ರಶ್ನೆ. ನೀವು ಎಲ್ಲರಿಗೂ, ಎಷ್ಟೋ ಜನಕ್ಕೆ ಇದು ಒಂದು ಚಿಂತೆ ಆಗಿದೆ. ಯಾಕಂದರೆ ಶಾರ್ಟರ್ ಫಾರ್ಮ್ಯಾಟ್ ತುಂಬ ಬರೀ ಬ್ಯಾಟ್ಸ್ಮನ್ ಗೇಮ್ ಆಗಿದೆ ಅಂತಂದರೆ ಪವರ್ ಹಿಟ್ಟಿಂಗೇ ಆಗ್ತಾ ಇದೆ ಅಂತ. ಸೊ ಅದಕ್ಕೊಂದು ಚಾಲೆಂಜು ನಮ್ಮದು ICC T20 ವರ್ಲ್ಡ್ ಕಪ್ಪಲ್ಲಿ ಪಿಚ್ಚಸ್, ಸ್ವಲ್ಪ ಪಿಚ್ ಬೌಲರ್ಗೆ ಹೆಲ್ಪ್ ಆಗ್ತಾಯಿದೆ. ಇನ್ನೊಂದೇನೆಂದರೆ ಮುಂದೆ ಬರುವ ಇದರಲ್ಲಿ ನಾವು ನೋಡ್ಬೋದು, ವೈಡ್ ಗೈಡ್ಲೈನ್ ಅಂತ ಇರುತ್ತೆ. ಹಿಂದೆ ಲೆಗ್ ಸೈಡ್ ವೈಡ್ ಗೈಡ್ಲೈನು 1 ಫೀಟಿಂದ ಮಾಡ್ತಾರೆ. ಸೊ ಆ 1 ಫೀಟ್ ಒಳಗಡೆ ಹೋದರೆ ವೈಡ್ ಇಲ್ಲ. ಯಾಕಂದರೆ ಈಗಿನ ಬ್ಯಾಟ್ಸ್ಮನ್ ಎಲ್ಲ ಕಡೆ ನಿಂತವನ ಇಲ್ಲಿಂದ ಅಲ್ಲಿ ಹೋಗ್ತಾನೆ, ಹಿಂಗೆ ಹೊಡಿತಾನೆ, ಈ ಕಡೆ ಬಂದು ಹೊಡಿತಾನೆ. ಸೊ ಬೌಲರ್ಗೆ ಏನೂ ಬೆನಿಫಿಟ್ ಇಲ್ಲ, ಎಲ್ಲ ಹಾಕಿದ್ರೆ ಹೊಡೆಸ್ಕೊಳ್ತಾ ಇದ್ದಾನೆ ಬೌಲರ್. ಸೊ ಸ್ವಲ್ಪ ಆದಷ್ಟು ಗೇಮನ್ನು ಈವನ್, ಬಾಲನ್ನು ಮತ್ತು ಬ್ಯಾಟನ್ನು ಈವನ್ ತೊಗೊಂಡ್ಬರೋಕ್ಕೆ ಈ ಥರ ಒಂದೊಂದು ರೂಲ್ ICC MCC ತರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು. ಸ್ವಲ್ಪ ಬಾಲಿಂಗ್ ಟೆಕ್ನಿಕಲ್ಲೂ ಏನಾದ್ರು ಚೇಂಜಸ್ ಆಗಿದ್ವಾ? ಹೊಸ ಏನಾದ್ರು ಟೆಕ್ನಿಕ್ಸ್ ಬಂದಿದಾವ? ಅಥವಾ ಮೊದಲಿಂದ ಅದೇ ಇನ್ ಸ್ವಿಂಗು, ಅದೇ ಔಟ್ ಸ್ವಿಂಗು ಅದಿದೆ. ಎಷ್ಟೊಂದು ಬೌಲಿಂಗ್ ನಕಲ್ ಬಾಲ್, ನಕಲ್ ಬಾಲ್ ಹಾಕ್ತಾರೆ, ಎಷ್ಟೊಂದು ವೇರಿಯೇಷನ್ಸ್ ಎಲ್ಲ ಇದೆ. ಈ ಸ್ಪಿನ್ನರು ನೀವು ನೋಡ್ಬೋದು, ಯಾರು ಸ್ಪಿನ್ನರ್ ಫ್ಲೈಟ್ ಮಾಡೋದೇ ಇಲ್ಲ. ಈಗ ಫ್ಲೈಟ್ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲ ಬೌಲರ್ಗೂ ವಿಕೆಟ್ ತೊಗೋಬೇಕಂತ ತಲೆಯಲ್ಲಿಲ್ಲ, ನಾವು ಹೊಡೆಸ್ಕೋಬಾರ್ದು ಬೌಲಿಂಗ್ ಹಾಕುವಾಗ ಅಂತ ಫಸ್ಟ್ ತಲೆಯಲ್ಲಿ ಇರೋದು ಅದು. ಸೊ ನಾವು ರನ್ ಕೊಡಬಾರ್ದು ಅಂತ ಬೌಲಿಂಗ್ ಹಾಕ್ತಾ ಇದ್ದಾರೆ, ವಿಕೆಟ್ ತೊಗೋಬೇಕಂತ ಬೌಲಿಂಗ್ ಹಾಕ್ತಾ ಇಲ್ಲ. ನಾರ್ಮಲಿ T20 ಫಾರ್ಮೆಟಲ್ಲಿ ಅದೇ, ನೀವು 4 ಓವರಲ್ಲಿ ಪ್ರತಿ ಓವರ್ 9ಗಿಂತ ಕಡಿಮೆ ರನ್ ಕೊಟ್ಟರೆ ನೀವು ತುಂಬ ಒಳ್ಳೆ ಬೌಲರ್. ಆ ರೀತಿ ಬಂದಿದೆ ಈಗ ಸಿಚುವೇಶನ್. ನೀವು ವಿಕೆಟ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನೀವು 4 ಓವರಲ್ಲಿ 40 ರನ್ ಕೊಟ್ಟರೆ ವೆರಿ ಗುಡ್, ನೋ ಪ್ರಾಬ್ಲಮ್. ಸೊ ಈ ಥರ ಇರೋದ್ರಿಂದ ನಾವು ಅಪ್ರೋಚ್ ಟುವರ್ಡ್ಸ್ ದ ಗೇಮ್ ಅದು ಚೇಂಜ್ ಆಗ್ತಾ ಇದೆ. ಅದಕ್ಕೆ ನಾವು ನೋಡ್ತಾ ಇರೋದು, ತುಂಬ ಎಲ್ಲ ಟೀಮ್ಸು ಟಾಸ್ ಗೆದ್ರೆ 99% ಟೀಮ್ಸು ಚೇಸ್ ಮಾಡೋಕ್ಕೆ ನೋಡ್ತಾರೆ. ಯಾಕಂದರೆ ಇವರು 200 ರನ್ ಹೊಡ್ಸ್ಕೊಂಡ್ರು 201 ರನ್ ಹೊಡೆಯೋಕ್ಕೆ ಕ್ಷಮತೆ ಇದೆ. ಡಾಟ್ ಬಾಲಿಗೂ ಭಾಳ ದೊಡ್ಡ ಬೆಲೆ ಬಂದೈತಿ. ಡಾಟ್ ಬಾಲ್ ಇಸ್ ಅ ರೇರ್ ಡಾಟ್ ಬಾಲ್. ಹೌದು, ಡಾಟ್ ಬಾಲಿಗೂ ವಿಕೆಟ್ನಷ್ಟೇ ಬೆಲೆ ಇದೆ. ಹೌದು. ಈ ಒಂದು ಪಂದ್ಯದ ಬಗ್ಗೆ ಕೊನೆಯದಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಯಾವ ಥರ ಈ ಪಂದ್ಯವನ್ನು ನೋಡ್ತೀರಿ, ಭಾರತ ಮತ್ತು ನಮೀಬಿಯಾ? ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ಮತ್ತು ಲಿಟಲ್ ಬಿಟ್ ನನ್ನ ನಾಲೆಜ್ ಇರೋದ್ರ ಪ್ರಕಾರ ಇದು ಅಷ್ಟೊಂದು ಚಾಲೆಂಜಿಂಗ್ ಮ್ಯಾಚ್ ಆಗಲ್ಲ ಅನಿಸುತ್ತೆ. ಇಂಡಿಯಾ ಕಂಫರ್ಟಬಲಿ ಹೊಡಿತಾರೆ ಈ ಮ್ಯಾಚು. ಯಾಕಂದರೆ ಅವ್ರಿಗೆ ಗೊತ್ತಿದೆ ಏನೇನು ಲಾಸ್ಟ್ ಮ್ಯಾಚಲ್ಲಿ ಏನೇನಾಗಿದೆ, ಅದು ಏನೇನು ಸರಿಪಡಿಸ್ಕೊಳ್ಬೇಕು, ಸ್ಟ್ರಾಟಜಿ ಯಾವ ಥರ ಚೇಂಜ್ ಮಾಡಬೇಕು, ಅದೆಲ್ಲ ಪ್ಲ್ಯಾನ್ ಮಾಡಿ ಆಡ್ತಾರೆ. ನನ್ನ ಪ್ರಕಾರ ಇದು ಈಸಿಲಿ ಇಂಡಿಯಾ ಗೆಲ್ತಾರೆ ಅನಿಸುತ್ತೆ. ನಮೀಬಿಯಾ ಬಗ್ಗೆ ಮಾತಾಡಬೇಕಂದ್ರೆ, ನಮೀಬಿಯಾ ಒಳ್ಳೆ ಟೀಮು, ಒಳ್ಳೆ ಅವಕಾಶ. ಈಗ ನೋಡಿ, ಬಿಗರ್ ಪಿಕ್ಚರ್ ನೋಡಬೇಕಂದ್ರೆ ಈಗ ಕರೆಂಟ್ ಜನ್ರೇಷನ್, ಯಂಗ್ ಜನ್ರೇಷನ್ ನಮೀಬಿಯಾ ಸಿಟಿಸನ್ಸು ಅವ್ರ ತಂಡ ವರ್ಲ್ಡ್ ಕಪ್ಪಲ್ಲಿ ಆಡ್ತಾ ಇರೋದು, ಇದು ಎಷ್ಟೊಂದು ಎನ್ಕರೇಜ್ಮೆಂಟು. ಅಲ್ಲಿ ದೇಶದ ಹುಡುಗರು, ಎಷ್ಟೋ ಜನ ಹುಡುಗಿರಾಯಿತು ಕ್ರಿಕೆಟ್ ತೊಗೊಳ್ತಾರೆ, ಡೆವಲಪ್. ಈಗ ನಮೀಬಿಯಾ ಎಲ್ಲ ಈ ಥರ ಟೀಮ್ಸು ಇಡೀ ಟೂರ್ನಮೆಂಟಲ್ಲಿ 1-2 ಯಾರಿಗಾದರೂ ಒಳ್ಳೆ ಅಪ್ಸೆಟ್ ಮಾಡಿಬಿಟ್ರೆ ಅದೆಷ್ಟೊಂದು ಕಾನ್ಫಿಡೆನ್ಸ್ ಬೂಸ್ಟರ್ ಅವರು ಆ ತಂಡಗಳಿಗೆ. ಸೊ ಓವರ್ ವರ್ಲ್ಡಲ್ಲಿ ಕ್ರಿಕೆಟ್ ಬೆಳೆಯುತ್ತೆ. ಸೊ ಈ ಥರ ICC ಉದ್ದೇಶನೂ ಅದೇ ಅಲ್ಲ. ಈ ಮುಂದಿನ ಒಲಿಂಪಿಕ್ಸಿಗೆ 2020 ಎಂಟರ್ ಆಗ್ತಾ ಇದೆ. ಈ ಹೊತ್ತಲ್ಲಿ ಯುರೋಪ್ ಮತ್ತು ಬೇರೆ ಬೇರೆ ಕಂಟ್ರಿಗಳು ಕ್ರಿಕೆಟಲ್ಲಿ ಬಂದಷ್ಟು ಕಾಂಪಿಟೇಷನ್ ಹೆಚ್ಚಾಗತ್ತೆ. ICCಗೂ ಆರ್ಥಿಕವಾಗಿನೂ ಲಾಭ ಆಗತ್ತೆ, ಕ್ರಿಕೆಟ್ ಬೆಳೆಯುತ್ತೆ. ಅದು 2020 ಫಾರ್ಮ್ಯಾಟಿನ ಉದ್ದೇಶವೂ ಹೌದು, ಮತ್ತು ಇದಕ್ಕೊಂದು ಒಲಿಂಪಿಕ್ ಮಾನ್ಯತೆ ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕೂ ಇದು ಸಹಕಾರಿ. ಅದರಿಂದ ಸ್ಕಾಟ್ಲೆಂಡ್ ಇರ್ಬೋದು, ನಮೀಬಿಯಾ ಇರ್ಬೋದು, ಕೆನಡಾ ಇರ್ಬೋದು, ಇವೆಲ್ಲ ಕ್ರಿಕೆಟಲ್ಲಿ ತೊಡಗ್ತಾ ಇರೋದು ಒಂದು ಒಳ್ಳೆ ಬೆಳವಣಿಗೆನೆ. ಈಗ ಅಫ್ಘಾನಿಸ್ತಾನ್ ಒಂದು 10 ವರ್ಷದಿಂದ ಹೆಂಗಿತ್ತು, ಈಗ ಹೆಂಗಿದೆ. ಎಂಥ ದೊಡ್ಡ ದೊಡ್ಡ ಟೀಮಿಗೆ ಅವರು ಈಗ ಸವಾಲು ಒಡ್ಡುವಂತಹ ದೊಡ್ಡ ಟೀಮ್ ಆಗಿ ಬೆಳೀತಾ ಇದೆ. ಸೊ ಈ ಥರ ಬೆಳೆದಂಗೆ ಕಾಂಪಿಟೇಷನ್ ಹೆಚ್ಚಾದಂಗೆ ಕ್ರಿಕೆಟ್ ಕೂಡ ಬೆಳೆಯುತ್ತೆ. ತುಂಬ ಧನ್ಯವಾದ ಅಭಿಜಿತ್ ಅವರೇ. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಪಂದ್ಯದ ಬಗ್ಗೆ, ವಿಶ್ವಕಪ್ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನು, ನಮಗೆ ಹೊಸ ವಿಷಯಗಳನ್ನು ನಮ್ಮ
ಪ್ರೇಕ್ಷಕರಿಗೆ ತಿಳಿಸಿದ್ರಿ. ಇವತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಇವತ್ತು ಇಲ್ಲಿರೋದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಧನ್ಯವಾದ ಗಿರೀಶ್ ಮತ್ತು ಎಲ್ಲ ಪ್ರಜಾವಾಣಿ ವೀಕ್ಷಕರಿಗೆ.